ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು CS ಲಾಜಿಕ್ ಚಾನಲ್. ಇವತ್ತು ಬಂದು ಕರ್ನಾಟಕ ಡಿಪ್ಲೊಮಾ 2020ಕ್ಕೆ ಪ್ರಿಪೇರ್ ಆಗ್ತಾರಂಥ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀವಿ. ಈ ಸೆಷನಲ್ಲಿ ಬಂದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 2015 ಕ್ವಶನ್ ಪೇಪರ್ಸಲ್ಲಿ ಏನೇನು ಕೇಳಿದ್ದಾರೆ ಆ ಕ್ವಶನ್ ಪೇಪರ್ನ ರಿವಿಷನ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ನ ಫಸ್ಟ್ ಕ್ವಶನ್ಗೆ ಹೋಗೋಣ. ದ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಕರೆಂಟ್ I is equal to 30 sin 30t, then the RMS value will be dash amperes. ಸೊ ನಮಗೆ ಇಲ್ಲಿ ಒಂದು ಕರೆಂಟ್ನ ಈಕ್ವೇಷನ್ ಅನ್ನು ಕೊಟ್ಟಿದ್ದಾರೆ, ಅದಕ್ಕೆ IRMS ವ್ಯಾಲ್ಯೂ ಅನ್ನು ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಓಕೆನಾ? ಸೊ ಇದ್ರದ್ದು ಸೊಲ್ಯೂಷನ್ ನೋಡ್ಕೊಂಬರೋಣ. ಸೊ ದಿಸ್ ಇಸ್ ಯುವರ್ ಗಿವನ್ ಈಕ್ವೇಷನ್, ದಟ್ ಈಸ್ I 30 sin 30t ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಏನು ಹೇಳಿದ್ದಾರೆ, IRMS ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ IRMS is equal to maximum current divided by square root of 2. ಓಕೆನಾ? ಸೊ ಇದು ನಮ್ಮ ಒಂದು IM. Okay, so that is the maximum current. So maximum, that is 30 divided by root 2, which will be 21.21. So question go on. So the right answer is option 2, that is 21.21. Right answer. Next question. Two vectors are represented by vector A is equal to 60 angle of 20 degree and vector B is equal to 30 angle of 15 degree. Then A divided by B is. So ನಿಮ್ಮ ಒಂದು A divided by B ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಎರಡು ವೆಕ್ಟರ್ಸ್ ಅಂತ ನೋಡ್ಕೊಂಬರೋಣ ಸೊಲ್ಯೂಷನ್. So this is our solution. Vector A value is 60, angle is 20 degree. Vector B 30, angle is 15 degree. So A divided by B is equal to 60 angle of 20 divided by 30 angle of 15 degrees. Okay, so which is equal to, so 31s are 32s are. Okay, so 2 ಹೇಗೆ ಬಂತು ಅನ್ನೋದಕ್ಕೆ. ಸೊ ಆಂಗಲ್ಸ್ ಏನು ಮಾಡ್ತೀವಿ ಅಂದರೆ ಡಿವಿಷನ್ ಅಲ್ಲಿ ಸಬ್ಟ್ರಾಕ್ಷನ್ ಮಾಡ್ತೀವಿ. ಸೊ 20 minus 15. So answer, right answer is 2 angle of 5 degrees. Okay, so passing to the question. So ನಮಗೆ right answer is option 1, that is 2 angle of 5 degrees. Okay, next question. The value of impedance of an AC circuit is 3 plus J4 ohms. Then the magnitude of impedance will be dash ohms. So ನಿಮ್ಮ ಒಂದು ಇಂಪಿಡೆನ್ಸ್ AC circuit ನ ಇಂಪಿಡೆನ್ಸ್ ಕೊಟ್ಟಿದ್ದಾರೆ, that is 3 plus J4 ohms ಅಂತ. ಅದರದ್ದು ಮ್ಯಾಗ್ನಿಟ್ಯೂಡ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗಿ ಕೇಳಿದ್ದಾರೆ. ಸೊ ಮ್ಯಾಗ್ನಿಟ್ಯೂಡ್ಗೆ ಸೊಲ್ಯೂಷನ್ ನೋಡ್ಕೊಂಬರೋಣ. ಸೊ ದಿಸ್ ಇಸ್ ಅವರ್ ಗಿವನ್ ಎಕ್ಸ್ಪ್ರೆಷನ್, ದಟ್ ಈಸ್ 3 plus J4. ಸೊ ಮ್ಯಾಗ್ನಿಟ್ಯೂಡ್ ಬೇಕಾಗಿರೋದು ಆಫ್ ಇಂಪಿಡೆನ್ಸ್. ಸೊ ZR is equal to square root of your imaginary value and real value. So real value 3 square plus imaginary value 4 square. So ಎಷ್ಟಾಗುತ್ತೆ, 3 square ಬಂದು 9 ಆಗುತ್ತೆ. ಓಕೆ, 4 square ಬಂದು 16 ಆಗುತ್ತೆ. ಸೊ ಎರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 25 ಬರುತ್ತೆ. ಸೊ ಯುವರ್ magnitude impedance magnitude ಎಷ್ಟಾಗಿರುತ್ತೆ ಅಂದ್ರೆ 5 ಆಗಿರುತ್ತೆ. ಓಕೆನಾ? ಸೊ ಪಾಸಿಂಗ್ ಟು ದ ಕ್ವಶನ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ದಟ್ ಈಸ್ 5. ನೆಕ್ಸ್ಟ್ ಕ್ವಶನ್. ಪವರ್ ಫ್ಯಾಕ್ಟರ್ ಆಫ್ ಆನ್ RC circuit is. ಸೊ ನಿಮ್ಮ ಒಂದು RC circuit ನ ಪವರ್ ಫ್ಯಾಕ್ಟರ್ ಏನಾಗಿರುತ್ತೆ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಬಿಟ್ವೀನ್ 0 and 1 ಲೀಡಿಂಗ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ದ ಪವರ್ ಕನ್ಸ್ಯೂಮ್ಡ್ ಬೈ 3-phase circuit is given by dash watts. ಸೊ ನಿಮ್ಮ ಒಂದು 3-phase circuit ನ ಪವರ್ ನ ಫಾರ್ಮುಲಾ ಕೇಳಿದರೆ ಇಲ್ಲಿ. ಸೊ ದಟ್ ರೈಟ್ ಆನ್ಸರ್ ಇಸ್ ಆಪ್ಷನ್ 2, 3 into phase voltage into line voltage into cos theta ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. The leakage current in a PN junction is due to. ಸೊ ನಿಮ್ಮ ಒಂದು PN junction ಅಲ್ಲಿ ಲೀಕೇಜ್ ಕರೆಂಟ್ ಯಾವುದರಿಂದ ಸಂಭವಿಸುತ್ತದೆ ಅಂತ ಕೇಳಿದರೆ, ಇಟ್ ಇಸ್ ಮೈನಾರಿಟಿ ಕ್ಯಾರಿಯರ್ಸ್. ಓಕೆ, ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್. The power gain of a transistor is expressed in. ಸೊ ನಿಮ್ಮ ಒಂದು ಟ್ರಾನ್ಸಿಸ್ಟರ್ನ ಪವರ್ ಗೇನ್ನ ಯಾವುದರಿಂದ ಅಳೆಯಲ್ಪಟ್ಟಿದೆ ಅಂತ ಅರ್ಥ. ಓಕೆನಾ? ಸೊ ದ ರೈಟ್ ಆನ್ಸರ್ ಇಸ್ ಇಟ್ ಈಸ್ ಇನ್ ಡೆಸಿಬಲ್. ಓಕೆ, ಇನ್ ಆನ್ ಆಪ್ಟೋಕಪ್ಲರ್ ದ ಇನ್ಪುಟ್ ಇಸ್ ಗಿವನ್ ಟು. ಸೊ ನಿಮ್ಮ ಒಂದು ಆಪ್ಟೋಕಪ್ಲರ್ ಅಲ್ಲಿ ಇನ್ಪುಟ್ ಯಾವುದಕ್ಕೆ ಕೊಟ್ಟಿರ್ತೀವಿ ಅಂತ ಕೇಳಿದರೆ, ದ ರೈಟ್ ಆನ್ಸರ್ ಇಸ್ LED, ದಟ್ ಈಸ್ ಲೈಟ್ ಎಮಿಟಿಂಗ್ ಡಯೋಡ್. Okay, passing to the next question. For a silicon diode, the value of forward bias voltage is typically dash volts. So ನಿಮ್ಮ ಒಂದು ಸಿಲಿಕಾನ್ ಡಯೋಡ್ ಅಲ್ಲಿ ಫಾರ್ವರ್ಡ್ ಬಯಾಸ್ ವೋಲ್ಟೇಜ್ ಏನಾಗಿರುತ್ತೆ typically ಅಂತ ಕೇಳಿದ್ದಾರೆ. So the right answer it is 0.7 volts ಆಗಿರುತ್ತೆ. ಓಕೆನಾ? So next question. In medium scale integration, the number of components on a chip varies from. ಸೊ ನಿಮ್ಮ ಒಂದು ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಚಿಪ್ ಅಲ್ಲಿ ಇರುವಂತಹ ಕಾಂಪೊನೆಂಟ್ಸ್ ಎಷ್ಟು ಟ್ರಾನ್ಸಿಸ್ಟರ್ಸ್ ಒಳಗೊಂಡಿರುತ್ತೆ ಇನ್ ಬಿಟ್ವೀನ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ 10 to 100 components will be placed in a integrated circuits. Okay, next question. The value of binary division 1100 of base of 2 divided by 100 base of 2 is equal to. ಸೊ ನಿಮಗೆ ಇಲ್ಲಿ ಬೈನರಿ ಡಿವಿಷನ್ಸ್ ಕೇಳಿದರೆ, ಸೊ ಈಸಿ ಮೆಥಡ್ ಏನಂದ್ರೆ ಬೈನರಿಯಿಂದ ಡೆಸಿಮಲ್ ಕನ್ವರ್ಷನ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿಕಮ್ as 24 ಆಗುತ್ತೆ. ಸೊ ಇದು ಬಂದು 4 ಆಗುತ್ತೆ, 100. ಸೊ 24 ಡಿವೈಡೆಡ್ ಬೈ 4 ನಿಮಗೆ 6 ಆನ್ಸರ್ ಬರುತ್ತೆ. ಸೊ 6 ಅನ್ನ ಬೈನರಿ ಕನ್ವರ್ಷನ್ ಮಾಡಿದ್ರೆ ಏನಾಗುತ್ತೆ, 110 ಆಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4. ನೆಕ್ಸ್ಟ್ ಕ್ವಶನ್. Two switches connected in series represents the equivalent logic for dash gates. ಸೊ ಎರಡು ಸ್ವಿಚ್ ಇದೆ, ಆ ಎರಡು ಸ್ವಿಚ್ ಅನ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಓಕೆನಾ? ಸೊ ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಸೊ ಇವಾಗ ಇಲ್ಲಿ ಒಂದು ಬಲ್ಬ್ ಅನ್ನು ಕೊಡೋಣ. ಸೊ ದಟ್ ಈಸ್ ನಥಿಂಗ್ ಬಟ್ ಯು ಆರ್ ಮೇಕಿಂಗ್ ಆಸ್ ಅನ್ ಔಟ್ಪುಟ್ ಫಾರ್ ಅ ಬಲ್ಬ್ ಅಂಡ್ ಯುವರ್ ವೋಲ್ಟೇಜ್ ಸಪ್ಲೈ. ಸೊ ಈ ತರ ಸರ್ಕ್ಯೂಟ್ ಅಂತ.
ಓಕೆನಾ. ಸೊ ಇದರಲ್ಲಿ ನಿಮ್ಮ ಒಂದು ಯಾವ ಲಾಜಿಕ್ ಗೇಟ್ನ ಟ್ರೂ ಟೇಬಲ್ ವೆರಿಫೈ ಆಗುತ್ತೆ ಅಂತ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಇಸ್ ಆ್ಯಂಡ್ ಗೇಟ್. ನೀವು ಚೆಕ್ ಮಾಡ್ಕೋಬಹುದು, 1 ಕಂಡೀಷನ್ ಇದ್ದಾಗ ಮಾತ್ರ ನಿಮಗೆ ಈ ಲೈಟು ಗ್ಲೋ ಆಗುತ್ತೆ, 1 0 ಆದ್ರೂ ಲೈಟು ಗ್ಲೋ ಆಗಲ್ಲ. ಓಕೆನಾ. ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದ ಬೂಲಿಯನ್ ಎಕ್ಸ್ಪ್ರೆಷನ್ a plus ab into a dot p whole bar can be simplified as. ಸೊ ಇದ್ರದ್ದು ನಾವು ಸೊಲ್ಯೂಷನ್ ನೋಡ್ಕೊಂಬರೋಣ. ನಮ್ಗೆ ಕೊಟ್ಟಿರೋಂಥ ಈಕ್ವೇಷನ್ ಬಂದು a plus ab into whole bracket a into b whole bar ಕೊಟ್ಟಿದ್ದಾರೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ, a plus ab ನೀವು ಬೂಲಿಯನ್ ಥಿಯರೀಸ್ ಓದಿದಾಗ ಗೊತ್ತಾಗುತ್ತೆ ನಿಮಗೆ, ದಟ್ ಈಸ್ ನಥಿಂಗ್ ಬಟ್ a. ಸೊ ಇದನ್ನ ನೀವು ಡಿ ಮಾರ್ಗನ್ಸ್ ಥಿಯರಮ್ಸ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ, a ಡಾಟ್ ಬಿ ಹೋಲ್ ಬಾರ್ ಇದ್ರೆ ನಮ್ಮ ಒಂದು ಅದರದ್ದೇ ಈಕ್ವಾಲೆಂಟ್ ಫಾರ್ಮ್ ಏನಾಗಿರುತ್ತೆ, ಎ ಬಾರ್ ಪ್ಲಸ್ ಡಾಟ್ ಇರೋದು ಪ್ಲಸ್ ಆಗುತ್ತೆ ಮತ್ತೆ ಬಿ ಬಾರ್ ಆಗುತ್ತೆ. ಓಕೆನಾ. ಸೊ ಇದನ್ನ ಏನು ಮಾಡ್ತಾ ಇದೀವಿ, ಒಳಗಡೆ ಮಲ್ಟಿಪ್ಲೈ ಮಾಡ್ತಾ ಇದೀವಿ ವಿತ್ ಎ ಆ್ಯಂಡ್ ಬಿ ಬಾರ್. ಸೊ ಅವಾಗ ಎ ಇಂಟು ಎ ಬಾರ್ ಪ್ಲಸ್ ಎ ಇಂಟು ಬಿ ಬಾರ್ ಆಗುತ್ತೆ. ಸೊ ನಿಮಗೆ ಆಲ್ರೆಡಿ ನಿಮಗೆ ಮಲ್ಟಿಪ್ಲಿಕೇಶನ್ದು ಸ್ಟೇಟ್ಮೆಂಟ್ಸ್ ಗೊತ್ತಿರಬೇಕು, ಎ ಇಂಟು ಎ ಬಿ, ಎ ಇಂಟು 1, ಎ ಇಂಟು 0 ಅದೆಲ್ಲ ಗೊತ್ತಿದ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಇಟ್ ಈಸ್ 0 ಆಗುತ್ತೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಎ ಇಂಟು ಬಿ ಬಾರ್ ಆಗಿರುತ್ತೆ. ಓಕೆ. ಸೊ ಪಾಸಿಂಗ್ ಟು ದ ಕ್ವಶನ್, so the right answer is A into B bar. Okay. Next question, the lowest power expectation is observed in dash logical families. So ನಿಮ್ಮ ಒಂದು ಯಾವ ಒಂದು ಲಾಜಿಕಲ್ ಫ್ಯಾಮಿಲೀಸ್ ಅಲ್ಲಿ ಪವರ್ ಡಿಸ್ಪೆಕ್ಟೇಷನ್ಸ್ ಲೆಸ್ ಇರುತ್ತೆ ಅಂತ ಕೇಳಿದ್ದಾರೆ. So the right answer is CMOS. Next question, the number 100101 of base 2 is equivalent to octal number. So ನಿಮಗೆ ಬೈನರಿ ನಂಬರ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ಆಕ್ಟೇಲ್ ನಂಬರ್ಗೆ ಕನ್ವರ್ಷನ್ ಮಾಡಿದ್ರೆ ಅದರದ್ದು ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್, ಇವಾಗ ನೀವು ಇಲ್ಲಿ ನಿಮ್ಮ ಒಂದು ಆಕ್ಟೇಲ್ ನಂಬರ್ ಬಂದು 0 ಇಂದ 7ಗೆ ಎಂಡ್ ಆಗುತ್ತೆ. ಸೊ ಇದನ್ನ ಬೈನರಿನಲ್ಲಿ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ, ಓನ್ಲಿ 3 ಡಿಜಿಟ್ಸ್ ವಿಲ್ ಬಿ ಫಾರ್ ಯೋರ್ ಆಕ್ಟೇಲ್ ನಂಬರ್ ಸಿಸ್ಟಮ್ ಆಗಿರುತ್ತೆ. ಸೊ ಹಂಗಾಗಿ 3 ಕಟ್ ಮಾಡ್ತಾ ಹೋದ್ರೆ ಬೈನರಿ ಕಂಡೀಷನ್ಸ್ ಅಲ್ಲಿ ಇದು ಬಂದ್ರೆ ನಿಮ್ಗೆ ಏನಾಗುತ್ತೆ, 101 ಇಟ್ ಈಸ್ ನಥಿಂಗ್ ಬಟ್ 5. Okay, so 100 it is nothing but 4. So the right answer is option 4, that is 45. Okay, so next question, the PIV of the diode in a center tapped full wave rectifier is. So ನಿಮ್ಮ ಒಂದು PIV of the diode center tapped full wave rectifiers ಅಲ್ಲಿ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. So the right answer is option 2, twice of the maximum voltage. Push pull amplifier requires dash amplifiers. ನಿಮ್ಮ ಒಂದು push and pull amplifiers ಗೆ ಯಾವ ಒಂದು amplifiers ನ ಅಗತ್ಯವಿರುತ್ತೆ ಅಂತ ಕೇಳಿದ್ದಾರೆ. So the right answer is option 1, 2 class B amplifiers ನ ಅವಶ್ಯಕತೆ ಇರುತ್ತೆ. Next question, the gain of a non-inverting operational amplifier is equal to. So ನಿಮ್ಮ ಒಂದು non-inverting amplifier ನ gain ನ formulas ನ ಕೇಳಿದ್ದಾರೆ. So the right answer is 1 plus feedback resistance divided by input resistance ಆಗಿರುತ್ತೆ. Okay. Next question, ಸ್ಮಿತ್ ಟ್ರಿಗರ್ ಇಸ್ ಆಲ್ಸೋ ಕಾಲ್ಡ್ ಡ್ಯಾಶ್ ಸರ್ಕ್ಯೂಟ್ಸ್. ನಿಮ್ಮ ಒಂದು ಸ್ಮಿತ್ ಟ್ರಿಗರ್ನ ಇನ್ನೊಂದು ಹೆಸರಲ್ಲಿ ಕರೀತಾರೆ. ಸೊ ಅದು ಯಾವುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಸ್ಕ್ವೇರಿಂಗ್ ಸರ್ಕ್ಯೂಟ್. ಓಕೆ. ನೆಕ್ಸ್ಟ್ ಕ್ವಶನ್, ದ ಪಲ್ಸ್ ವಿಡ್ತ್ ಆಫ್ ಎ 555 ಟೈಮರ್ಸ್ ಕನೆಕ್ಟೆಡ್ ಇನ್ ಮೋನೋಸ್ಟೇಬಲ್ ಮೋಡ್. ಸೊ ನಿಮ್ಮ ಒಂದು ಮೋನೋಸ್ಟೇಬಲ್ ಮೋಡಲ್ಲಿ 555 ಟೈಮರ್ ಕನೆಕ್ಟ್ ಮಾಡಿದಾಗ ಪಲ್ಸ್ನ ವಿಡ್ತ್ನ ಫಾರ್ಮುಲಾ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಇಟ್ ಈಸ್ 1.1 RC. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ದ ಬೂಲಿಯನ್ ಎಕ್ಸ್ಪ್ರೆಷನ್ ಫಾರ್ ಸಮ್ ಔಟ್ಪುಟ್ of the full adder is. So ನಿಮ್ಮ ಒಂದು ಸಮ್ನ ಔಟ್ಪುಟ್ನ ಫುಲ್ ಆಡರ್ಗೆ ಕೇಳಿದ್ದಾರೆ. ಇಟ್ ಈಸ್ A XOR B XOR of C ಆಗಿರುತ್ತೆ. ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1. ನೆಕ್ಸ್ಟ್ ಕ್ವಶನ್, ಟಾಗ್ಲಿಂಗ್ ಮೋರ್ ದ್ಯಾನ್ 1 ಇನ್ ಅ ಕ್ಲಾಕ್ ಸೈಕಲ್ ಇಸ್ ಕಾಲ್ಡ್. ಸೊ ನಿಮ್ಮ ಒಂದು LEDs ಟಾಗಲ್ ಆಗ್ತಾ ಇರುತ್ತೆ. ಸೊ ಅದನ್ನ ಮೋರ್ ದ್ಯಾನ್ 1 ಟಾಗಲ್ ಆದಾಗ ಆ ಕ್ಲಾಕ್ ಸೈಕಲ್ಸ್ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಇಟ್ ಈಸ್ ರೈಟ್ ಆನ್ಸರ್ ಇಸ್ ರೇಸರ್ ಆನ್ ಕಂಡೀಷನ್. ಓಕೆ. ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್, which of the following is not a shift registers. So ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು ಶಿಫ್ಟ್ ರಿಜಿಸ್ಟರ್ಸ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಬಿಕಾಸ್ SISO ಅಂದ್ರೆ ಸೀರಿಯಲ್ ಇನ್ಪುಟ್ ಸೀರಿಯಲ್ ಔಟ್ಪುಟ್, ಪ್ಯಾರಲಲ್ ಇನ್ಪುಟ್ಸ್ ಸೀರಿಯಲ್ ಔಟ್ಪುಟ್, ಸೀರಿಯಲ್ ಇನ್ಪುಟ್ ಪ್ಯಾರಲಲ್ ಔಟ್ಪುಟ್ ಆಗಿರುತ್ತೆ. PIP ಅಂತ ಯಾವುದೇ ಒಂದು ಶಿಫ್ಟ್ ರಿಜಿಸ್ಟರ್ಸ್ ಇರೋದಿಲ್ಲ. ಓಕೆ. ನೆಕ್ಸ್ಟ್ ಕ್ವಶನ್, ಟೋಟಲ್ ಕೌಂಟ್ ಗಿವನ್ ಬೈ 3 ಬಿಟ್ ಅಸಿಂಕ್ರೋನಸ್ ಕೌಂಟರ್ ಈಸ್. ಸೊ ನಿಮ್ಮ ಒಂದು ಅಸಿಂಕ್ರೋನಸ್ 3 ಬಿಟ್ ಆಗಿದ್ದಾಗ ಅದು ಎಷ್ಟು ಗಂಟೆ ಕೌಂಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಓಕೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, that is 8. ಹೇಗೆ ಅಂದರೆ 2 to the power of n ಆಗಿರುತ್ತೆ. ಸೊ IC 7442 is a dash. ಸೊ ನಿಮ್ಮ ಒಂದು 7422 ಅನ್ನೋ IC ಯಾವುದ ICಗೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗೆ ಸೂಕ್ತವಾಗಿರುತ್ತೆ ಅಂತ ಕೇಳಿದರೆ ಇಟ್ ಈಸ್ ಡಿಕೋಡರ್ IC ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, 2 to the power of n is to 1 multiplier uses dash select lines. ಸೊ ನಿಮ್ಮ ಒಂದು ಮಾರ್ಕ್ಸ್ನ ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ 2 to the power of n ಅಂತ ಏನು ಕೊಟ್ಟಿದ್ದಾರೆ, ಆ ಎನ್ನೇ ನಿಮ್ಮ ಒಂದು ಸೆಲೆಕ್ಟ್ ಲೈನ್ಸ್ ಅಷ್ಟು ಸೆಲೆಕ್ಟ್ ಲೈನ್ಸ್ ಇರುತ್ತೆ ಅಂತ ಅರ್ಥ. ಓಕೆನಾ. ಸೊ ದಟ್ ಈಸ್ ಆಪ್ಷನ್ 3 is the right answer. Next question, a 4-bit digital to analog converter ladder network comprises of the following value of resistors. So ನಿಮ್ಮ ಒಂದು 4-bit digital to analog ladder networks ನಲ್ಲಿ ಎಷ್ಟು resistors ನ values ಹೊಂದಿರುತ್ತೆ ಅಂತ ಕೇಳಿದ್ದಾರೆ. It is option 4, that is R2R ಅಷ್ಟು resistor values ನ ಹೊಂದಿರುತ್ತೆ. Next question, which of the following is a data distributor? So data distributors ಅಂದ್ರೆ ಸಿಂಗಲ್ ಇನ್ಪುಟ್ ಇರುತ್ತೆ, ಮಲ್ಟಿಪಲ್ ಔಟ್ಪುಟ್ಸ್ ಆಗುತ್ತೆ. ಸೊ ಇದರಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ it is demultiplexer is the right answer. Okay. So next question,
lamp winding is suitable for dash current and dash voltage in a DC generator. So ನಿಮ್ಮ ಒಂದು DC generators lamp windings ನ suitable current ಮತ್ತು voltage ಏನಾಗಿರಬೇಕು ಅಂತ ಕೇಳಿದ್ದಾರೆ. So the right answer is option 1, that is current should be higher and voltage should be lower ಆಗಿರಬೇಕಾಗುತ್ತೆ. Next question, EMF commutation is achieved by. So ನಿಮ್ಮ ಒಂದು EMF computations ನ ಯಾವುದರಿಂದ ಅಚೀವ್ ಆಗುತ್ತೆ ಅಂತ ಹೇಳಿದ್ದಾರೆ. So the right answer is option 3, interpoles. Okay, next question. In a shunt generator, the terminal voltage is 200 volts, its shunt field resistance is 50 ohms, and its supply is 20 ampere load current, then the armature current is dash amperes. So ನಿಮಗೆ ಇಲ್ಲಿ ಒಂದು shunt resistors terminals ಕೊಟ್ಟಿದ್ದಾರೆ. So ಅದರದ್ದು ಸರ್ಕ್ಯೂಟ್ ಮತ್ತು ಸೊಲ್ಯೂಷನ್ ನೋಡ್ಕೊಂಬರೋಣ. ಈ ತರ ಇರುತ್ತೆ. So ISH ohms, that is RSH, voltage ಕೊಟ್ಟಿದ್ದಾರೆ 20, RSH is equal to 50 ohms, load current ಬಂದು 20 ಅಂತ ಕೊಟ್ಟಿದ್ದಾರೆ. ನಮ್ಗೆ ಕೇಳಿರೋದೇನು, with the current which is passing through the armatures. ನಮ್ಮ ಒಂದು shunt generator ನ armature ನ current ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ. So ISH is equal to ನಮ್ಗೆ ಏನು ಬೇಕು, ISH shunt current ನ ಫಸ್ಟ್ ಕಂಡುಹಿಡ್ಕೊಂಡ್ರೆ ನಮಗೆ shunt current plus load current is equal to armature current ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ನಿಮ್ಮ ಒಂದು shunt current plus load current will give the armature current. So ನಮಗೆ load current ಕೊಟ್ಟಿದ್ದಾರೆ. ISH ಫೈಂಡ್ ಔಟ್ ಮಾಡೋಕೆ we are doing the ISH is equal to V divided by RSH ಆಗುತ್ತೆ. So that is 200 divided by 50, which is 51s are 54s are. So 4 amperes ಆಗುತ್ತೆ. So from the figure you can analyze that IA is equal to armature current is equal to ISH plus IL, that is 4 plus 20. So that is 24 is your right answer. Okay. So passing to the question. So 24 is the right answer. That is option 4. Okay. So next question. The ratio of EB divided by V in a DC motor is the induction of its. So EB ಅಂದ್ರೆ back EMF divided by voltage in DC motors ಅಲ್ಲಿ ಏನಾಗಿರುತ್ತೆ ಅದನ್ನ ಏನಂತ indicating what ಅಂತ ಕೇಳಿದ್ದಾರೆ. So the right answer is efficiency. Okay. So next question. As the load is increased, the speed of a DC shunt motor. So ನಿಮ್ಮ ಒಂದು ಲೋಡ್ ಅನ್ನ ಇನ್ಕ್ರೀಸ್ ಮಾಡಿದಾಗ ನಿಮ್ಮ ಒಂದು DC motor ನ ಸ್ಪೀಡ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. So it is slightly reduced. Okay. Next question. By flux control method of speed control of a DC shunt motor, we can obtain speed. ಸೊ ನಿಮ್ಮ ಒಂದು DC shunt motor ಬಗ್ಗೆನೇ ಕೇಳಿದ್ದಾರೆ. ಫ್ಲಕ್ಸ್ನ ಸ್ಪೀಡು ಮತ್ತು ಕಂಟ್ರೋಲರ್ ಸ್ಪೀಡ್ಸ್ಗೆ ಒಟ್ಟೇನು ಮಾಡಿದಾಗ ಸ್ಪೀಡ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ದಟ್ ಈಸ್ ಅಬೋವ್ ದಿ ನಾರ್ಮಲ್ ಸ್ಪೀಡ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್. ಸ್ಟೆಪರ್ ಮೋಟಾರ್ ಇಸ್ ಎ ಡ್ಯಾಶ್ ಡಿವೈಸ್. ನಿಮ್ಮ ಒಂದು ಸ್ಟೆಪರ್ ಮೋಟರ್ ಯಾವ ಟೈಪ್ ಆಫ್ ಡಿವೈಸಸ್ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಇಟ್ ಈಸ್ ಇನ್ಕ್ರಿಮೆಂಟಲ್ ಡಿವೈಸ್. ಓಕೆ. ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ದ ಆರ್ಮೇಚರ್ ರಿಯಾಕ್ಷನ್ ಇನ್ ಎ alternator primarily affects. So ನಿಮ್ಮ ಒಂದು ಆರ್ಮೇಚರ್ ರಿಯಾಕ್ಷನ್ಸ್ alternator's ಅಲ್ಲಿ ಯಾವುದನ್ನ ಎಫೆಕ್ಟ್ ಮಾಡುತ್ತೆ ಅಂತ ಕೇಳಿದರೆ, ಇಟ್ ಈಸ್ ಎಫೆಕ್ಟಿಂಗ್ ಜನರೇಟೆಡ್ ವೋಲ್ಟೇಜ್ ಡಿವೈಡೆಡ್ ಬೈ ಫೇಸ್. ಓಕೆ. ಇವೆರಡನ್ನೂ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್. At leading power factor, the armature flux in the alternator dash the rotator flux. So ನಿಮ್ಮ ಒಂದು ಆರ್ಮೇಚರ್ ಫ್ಲಕ್ಸ್ ನ ಮತ್ತೆ rotator flux ಗೆ ಏನಾಗಿರುತ್ತೆ when the power factor increase ಆದಾಗ ಅಂತ ಕೇಳಿದರೆ. So the right answer is it aids. Okay. So next question. Next question. Keeping excitation of alternator constant, if stream supply is increased, then it will supply dash of the load. So ನಿಮ್ಮ ಒಂದು excitation of alternators ನ ಕಾನ್ಸ್ಟೆಂಟ್ ಇದ್ದಾಗ ನಿಮ್ಮ ಒಂದು stream supply load ಗಿಂತ ಏನಾಗಿರುತ್ತೆ ಅಂತ ಕೇಳಿದರೆ. So the right answer is option 4, that is greater portion. Okay. Next question. In performing short circuit test of the transformers, ಸೊ ನಿಮ್ಮ ಒಂದು ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಅನ್ನು ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಿದಾಗ ಏನಾಗಿರುತ್ತೆ ಅಂತ ಕೇಳಿದರೆ, ಇಟ್ ಈಸ್ LV ಸೈಡ್ ಈಸ್ ಯೂಶಲಿ ಶಾರ್ಟೆಡ್ ಸರ್ಕ್ಯೂಟ್. ಸೊ ನಿಮ್ಮ ಒಂದು LV ಸೈಡ್ಸ್ ಅಲ್ಲಿ ನಿಮ್ಮ ಒಂದು ಸರ್ಕ್ಯೂಟ್ನ ಶಾರ್ಟ್ ಮಾಡ್ತೀವಿ. ಸೊ ನಿಮಗೆ ಶಾರ್ಟ್ ಸರ್ಕ್ಯೂಟ್ ಟೆಸ್ಟಿಂಗ್ ಮಾಡೋದಕ್ಕೆ. ಓಕೆನಾ. ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ದ ನೋ ಲೋಡ್ ಪ್ರೈಮರಿ ಕರೆಂಟ್ I0 ಇಸ್ ಅಬೌಟ್ ಡ್ಯಾಶ್ ಆಫ್ ದಿ ಫುಲ್ ಲೋಡ್ ಪ್ರೈಮರಿ ಕರೆಂಟ್. ಸೊ ನಿಮ್ಮ ಒಂದು ಪ್ರೈಮರಿ ಕರೆಂಟ್ ಬಗ್ಗೆ ಕೇಳಿದರೆ, ಫುಲ್ ಲೋಡ್ಗಿಂತ ಪ್ರೈಮರಿ ಲೋಡ್ನ ಕರೆಂಟು ಎಷ್ಟು ರೇಷಿಯೋಸ್ ಅಲ್ಲಿ ಇರುತ್ತೆ, ಎಷ್ಟು ಪರ್ಸೆಂಟೇಜಸ್ ಅಲ್ಲಿ ಇರುತ್ತೆ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ 3 to 5% ಡಿಫ್ರೆನ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್. The most essential condition for parallel operations of two single-phase transformer is that they should not have the same. So ನಿಮ್ಮ ಒಂದು essential conditions of parallel operations ಅಲ್ಲಿ two phase circuits ನ transformers ನ ಯೂಸ್ ಮಾಡಿದಾಗ ಅದಕ್ಕೆ ಏನು ಸೇಮ್ ಆಗಿರುತ್ತೆ ಅಂತ ಕೇಳಿದ್ದಾರೆ. So the right answer is option 1, that is polarity will be having a same. Okay. So next question. In a three-phase induction motor, the relative speed of starter flux with respect to the root of flux is. So ನಿಮ್ಮ ಒಂದು 3-phase ಇಂಡಕ್ಷನ್ ಮೋಟಾರ್ಸ್ ಅಲ್ಲಿ ನಿಮ್ಮ ಒಂದು ಸ್ಪೀಡ್ ಆಫ್ ಸ್ಟಾರ್ಟರ್ ಫ್ಲಕ್ಸ್ ಮತ್ತು ರೂಟ್ ಆಫ್ ಫ್ಲಕ್ಸ್ ಹೇಗೆ ಯೂಶುವಲ್ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿದರೆ, ಇಟ್ ಈಸ್ 0. ಓಕೆ. ಸೊ next question. A 3-phase induction motor with slip S will have the rotor output equal to dash times the rotor input. So ನಿಮ್ಮ ಒಂದು 3-phase ಇಂಡಕ್ಷನ್ ಮೋಟಾರ್ಸ್ ಅಲ್ಲಿ ಸ್ಲಿಪ್ ದ ರೂಟರ್ ಔಟ್ಪುಟ್ಗೆ ಮತ್ತು ರೂಟರ್ ಇನ್ಪುಟ್ಗೆ ಎಷ್ಟು ಟೈಮ್ಸ್ನ ಡಿಫ್ರೆನ್ಸ್ ಇರುತ್ತೆ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ದಟ್ ಈಸ್ 1 minus S, ದಟ್ ಈಸ್ ಸ್ಲಿಪ್. ಓಕೆ. ಅಷ್ಟು ಡಿಫ್ರೆನ್ಸ್ ಅನ್ನು ಬರುತ್ತೆ. ನೆಕ್ಸ್ಟ್ ಕ್ವಶನ್. ದ ರೇಷಿಯೋ ಆಫ್ N divided by NS in an induction motor is its. ಸೊ ನಿಮ್ಮ ಒಂದು ರೇಷಿಯೋ ಕೊಟ್ಟಿದ್ದಾರೆ N divided by NS.
ಅದು ಬಂದು ಇಂಡಕ್ಷನ್ ಮೋಟಾರ್ ಕೊಟ್ಟಿದ್ದಾರೆ. ಇದು ಏನನ್ನ ಸೂಚಿಸುತ್ತದೆ ಅಂತ ಕೇಳಿರೋದು. ಓಕೆನಾ? ಸೊ ದ ರೈಟ್ ಆನ್ಸರ್ ಇಸ್ ಇಟ್ ವಿಲ್ ಐಡೆಂಟಿಫೈ ದ ರೋಟಾರ್ ಎಫಿಷಿಯನ್ಸಿ. ಓಕೆ, ನೆಕ್ಸ್ಟ್ ಕ್ವಶನ್. The speed of squirrel gauge induction motor can be varied by. ಸೊ ನಿಮ್ಮ ಒಂದು ಸ್ಕ್ವಿರಲ್ ಗೇಜ್ ಇಂಡಕ್ಷನ್ ಮೋಟಾರ್ನ ಸ್ಪೀಡು ಹೇಗೆ ವೇರಿ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ದಟ್ ಈಸ್ ಚೇಂಜಿಂಗ್ ದ ನಂಬರ್ ಆಫ್ ಪೋಲ್ಸ್. ನಂಬರ್ ಆಫ್ ಪೋಲ್ಸ್ನ ಚೇಂಜ್ ಮಾಡಿದ್ರೆ ನಿಮ್ಮ ಒಂದು ಸ್ಪೀಡು ಇನ್ಕ್ರೀಸು ಡಿಕ್ರೀಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್. Starting current of a star delta starter is dash times the IS. ಸೊ ನಿಮ್ಮ ಒಂದು ಸ್ಟಾರ್ ಡೆಲ್ಟಾ ಕಾಂಬಿನೇಷನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಕರೆಂಟ್ ಆಫ್ ದಿ ಸ್ಟಾರ್ಟರ್ಸ್ ಎಷ್ಟು ಟೈಮ್ಸ್ IS ಸೊ ವೇರಿ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ 1 ಡಿವೈಡೆಡ್ ಬೈ √3 ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. In a DC dash motor, rotor speed and starter speed rotate at the same speed. ಸೊ ಯಾವ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವ ಮೋಟಾರ್ಸ್ ಅನ್ನು ಯೂಸ್ ಮಾಡಿದ್ರೆ ರೋಟಾರ್ ಫೀಲ್ಡು ಮತ್ತು ಸ್ಟಾರ್ಟರ್ ಫೀಲ್ಡ್ ರೊಟೇಟ್ ಸೇಮ್ ಸ್ಪೀಡಲ್ಲಿ ರೊಟೇಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ದಟ್ ಈಸ್ ಸಿಂಕ್ರೋನಸ್ ಮೋಟಾರ್. ಓಕೆ, ನೆಕ್ಸ್ಟ್ ಕ್ವಶನ್. V curve of a synchronous motor show the relationship between. ಸೊ ನಿಮ್ಮ ಒಂದು V curve of synchronous motorನ V curve ತೋರಿಸಿದಾಗ ಅದು ಯಾವುದೇ ಅದಕ್ಕೆ ರಿಲೇಶನ್ಶಿಪ್ ಕೊಡುತ್ತೆ, ಬಿಟ್ವೀನ್ ಯಾವುದೇ ಅದು ರಿಲೇಶನ್ಶಿಪ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ IF ಡಿವೈಡೆಡ್ ಬೈ IA ಗೆ ರಿಲೇಶನ್ಶಿಪ್ ಇರುತ್ತೆ. ಓಕೆನಾ? ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಎ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ ಆಸ್ ಡ್ಯಾಶ್ ಸ್ಕೇಲ್. ಸೊ ನಿಮ್ಮ ಒಂದು ಮೂವಿಂಗ್ ಇನ್ಸ್ಟ್ರೂಮೆಂಟ್ಸ್ಗೆ ಅಲ್ಲಿ ಯಾವ ಸ್ಕೇಲ್ ಅನ್ನ ಅಳವಡಿಸಿರ್ತಾರೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ದಟ್ ಈಸ್ it is squared scales are used in your moving iron instruments. Okay, so next question. Torque to weight ratio of an instrument indicates. So torque to weight ratio of an instrument ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಟ್ ಈಸ್ ಸೆನ್ಸಿಟಿವಿಟಿ. ಓಕೆ, ಇವತ್ತಿನ ಸೆಷನ್ನ ಇಲ್ಲಿಗೆ ವೈಂಡ್ ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ನೆಕ್ಸ್ಟ್ 50 ಕ್ವಶನ್ ಜೊತೆಗೆ ಮೀಟ್ ಆಗೋಣ. ಅಂಟಿಲ್ ದೆನ್ ಥ್ಯಾಂಕ್ ಯು.